ಎಸ್, ಈಗ ಚರ್ಚೆ ಪ್ರೇಮ್ ಅವರು ಈಗ ಚರ್ಚೆ ಆಗ್ತಾ ಇರೋದೇನು ಅಂದರೆ ಹ್ಯಾಂಡ್ಶೇಕ್ ಸಂಘರ್ಷ. ಪಂದ್ಯ ಮುಗಿದು 4 ದಿನ ಆದರೂ ಕೂಡ ಏನಾಗುತ್ತೆ ಇವತ್ತಿನ ಪಂದ್ಯ, ಏನು ಆಗಬಹುದು ಅಂತೇಳಿ. ಮೊದಲ ಪಂದ್ಯದಲ್ಲಿ ಅಷ್ಟೊಂದು ನಿರೀಕ್ಷೆ ಇರಲಿಲ್ಲ, ಬೇಕಿತ್ತಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆ ಇತ್ತು, ಕುತೂಹಲ ಅಂತ ಇರಲಿಲ್ಲ. ಬಟ್ ಈ ಕುತೂಹಲ ಮತ್ತೆ ಜಾಸ್ತಿ ಆಗಿರೋದು ಇವತ್ತಿನ ಪಂದ್ಯದಲ್ಲಿ ಬೆಳವಣಿಗೆ ಏನೆಲ್ಲ ಆಗುತ್ತೆ ಅಂತ ಏನು ಹೇಳ್ತೀರಿ ಇವತ್ತಿನ ಪಂದ್ಯದಲ್ಲಿ? ಒಂದಿಷ್ಟು ಮ್ಯಾಚ್ ಗೆದ್ದಿದ್ದು ಉರಿ ಹತ್ತಿದ್ರೆ ಹೇಮು, ಇನ್ನೊಂದು ಕಡೆಗೆ ನಾಯಕ ಗೆದ್ದ ಮೇಲೆ ಹ್ಯಾಂಡ್ ಶೇಕ್ ಮಾಡದೆ ಹೋಗಿದ್ದು ಇನ್ನೊಂದಿಷ್ಟು ಉರಿ ಹೆಚ್ಚಾಯಿತು. ಜೊತೆಗೆ ಸ್ಟೇಟ್ಮೆಂಟ್ ಇದೆಯಲ್ಲ, ಒಬ್ಬ ನಾಯಕ ಇಂಡಿಯನ್ ಆಗಿ ಒಬ್ಬ ಭಾರತೀಯನಾಗಿ ಏನು ಮಾತನಾಡಬೇಕಿತ್ತೋ ಆತ ಮಾತನಾಡಿದರೆ, ನಾವು ಆಡಬೇಕಿತ್ತು ರೂಲ್ಸ್ ಪ್ರಕಾರ ಆಡಿದ್ವಿ, ಆದರೆ ಈ ಪಂದ್ಯವನ್ನು ಯಾರಿಗೆ ಅರ್ಪಿಸಬೇಕು, ಯಾಕೆ ನಾವು ಅವರನ್ನ ವಿರೋಧ ಮಾಡಬೇಕು, ಎಲ್ಲವನ್ನ ಸೂರ್ಯಕುಮಾರ್ ಅದ್ಭುತವಾಗಿ ವಿವರಣೆ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಇದು ಒಂದು ರೀತಿಯಾಗಿ ಸೇಡಿನ ಸರಣಿ ಅಂತ ಹೇಳ್ಬೋದು. ಯಾಕಂದ್ರೆ ಅವರಿಗೆ ಶೇಕ್ ಹ್ಯಾಂಡ್ ಮಾಡ್ದೇನೆ ಸೋತಿದ್ದು ಒಂದು ಕಡೆಗೆ ನಿರಾಸೆ, ಇನ್ನೊಂದು ಕಡೆಗೆ ಶೇಕ್ ಹ್ಯಾಂಡ್ ಮಾಡಿಲ್ಲ, ಇನ್ನೊಂದು ಜೊತೆಗೆ ನಮ್ಮನ್ನ ವೈರಿ ರಾಷ್ಟ್ರವಾಗಿನೇ ತುಂಬಾ ಕೀಳಾಗಿ ನಡೆಸ್ಕೊಂಡ್ರು ಅನ್ನೋ ರೀತಿಯಲ್ಲಿ ಅವರು ಅದನ್ನ ಪೋಟ್ರೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ಗೆದ್ದು ಅವರು ಕೂಡ ಬೇರೆ ಬೇರೆ ರೀತಿಯ ಸೆಲೆಬ್ರೇಷನ್ ಮಾಡಬೇಕು ಅನ್ನೋ ನಿರೀಕ್ಷೆ ಇದ್ದೇ ಇರುತ್ತೆ ಹೇಮು. ಆದರೆ ಭಾರತ ಅದಕ್ಕೆಲ್ಲ ಅವಕಾಶ ಕೊಡುತ್ತಾ? ಕಂಪ್ಯಾರಿಟಿವ್ಲಿ ಈ ಬಳಗದಲ್ಲಿ ನೋಡೋದಾದ್ರೆ ನಮ್ಗೆ ಎ ಗ್ರೂಪ್ ಬಿ ಗ್ರೂಪ್ ಅಲ್ಲಿ ಭಾರತ ನಂಬರ್ 1 ಆಗಿದೆ, ಸೋಲೆ ಕಂಡಿಲ್ಲ ಇದುವರೆಗೂ, ಹಾಲಿ ಚಾಂಪಿಯನ್ ಕೂಡ ಹೌದು T20. ಹಾಗಾಗಿ ಇವತ್ತು ಕೂಡ ಭಾರತ ಗೆಲ್ಲುವ ಫೇವರೇಟ್ ತಂಡ. ಹಾಗಾಗಿ ಇದನ್ನ ಕಟ್ಟಾಕ್ಬೇಕಂತ ಹೇಳಿದ್ರೆ ಅವರು ಶಹನ್ ಶಾ ಅಫ್ರಿದಿಯನ್ನು ಹೊರತುಪಡಿಸಿದ್ರೆ, ಅದ್ರ ಜೊತೆಗೆ ಫರಾನ್ ಒಬ್ಬರನ್ನ ಬಿಟ್ರೆ ಬೇರೆ ಯಾರ್ದು ಕೂಡ ಅಲ್ಲಿ ಎಫರ್ಟ್ ಕಾಣಿಸ್ಲಿಲ್ಲ ಮೊದಲನೇ ಪಂದ್ಯದಲ್ಲಿ. ಇವತ್ತು ಯಾವ ಗೇಮ್ ಪ್ಲಾನ್ ಜೊತೆಗೆ ಬರ್ತಾರೆ? ಇನ್ನು ಭಾರತದ ನೋಡಿದ್ರೆ ಪರಿಪಕ್ವವಾದ ತಂಡ ಇದೆ. ಇವತ್ತು ಕೂಡ ಬದಲಾವಣೆ ಆದರೆ ಮೇ ಬಿ ಒಂದು ಬದಲಾವಣೆ ಆಗ್ಬೋದು. ಇಂಜುರಿ ಫ್ಯಾಕ್ಟರ್ ಅಲ್ಲಿ ನಮಗೆ ಒಂದು ಬದಲಾವಣೆ, ಅವರ ಹರ್ಷದೀಪ್ ಸಿಂಗ್ ಸೇರ್ಕೊಳ್ತಾರೆ ತಂಡವನ್ನ ಅನ್ನೋ ಮಾತಿದೆ. ನೋಡ್ಬೇಕು, ಕ್ಯಾಪ್ಟನ್ ಸ್ಪಷ್ಟಪಡಿಸಿದ ಬಳಿಕ ಅಲ್ಲಿ ಅಕ್ಷರ್ ಪಟೇಲ್ ಇಂಜುರಿ ಆಗಿರೋದ್ರಿಂದ ಆಡ್ತಾರೆ ಎಲ್ಲ ನೋಡ್ಬೇಕು. ಅದನ್ನು ಓವರ್ ಆಲ್ ಆಗಿ ಹೊರತುಪಡಿಸಿದ್ರೆ ಎಲ್ಲವನ್ನ ಟೀಮ್ ಇಂಡಿಯಾ ಪಕ್ವವಾಗಿದೆ. ಇವತ್ತು ಅವ್ರು ಯಾವುದೇ ಸೇಡಿನ ರೀತಿಯ ಸರಣಿ ಅಂದ್ಕೊಂಡು ಬರಲಿ ಅಥವಾ ಬೇರೆ ಯಾವುದೇ ಗೇಮ್ ಪ್ಲಾನ್ ಅಲ್ಲಿ ಬಂದರೂ ಕೂಡ ಸಮರ್ಥವಾಗಿ ಎದುರಿಸಲಿಕ್ಕೆ ಸೂರ್ಯ ಪಡೆ ಸಜ್ಜಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಎಸ್ ಜನಾರ್ದನ್ ಸರ್, ಈಗ ಪ್ರಮುಖವಾಗಿ ಸೂಪರ್ 4 ಹಂತದಲ್ಲಿ ಮೊದಲ ಪಂದ್ಯ ಆಗ್ತಾ ಇರೋದು ಭಾರತ ಪಾಕಿಸ್ತಾನ ನಡುವೆ. ಕಳೆದ ಪಂದ್ಯ ನಾವು ನೋಡಿದ್ದೀವಿ ಏನೆಲ್ಲ ಆಯಿತು ಅಂತೇಳಿ. ಇವತ್ತಿನ ಪಂದ್ಯ ಹೇಗಿರಬಹುದು, ಮತ್ತು ಭಾರತದ ಯಾವ ರೀತಿಯಾಗಿ ಅವರು ಪ್ಲಾನ್ ಮಾಡ್ಕೊಂಡು ಬಂದಿರಬಹುದು? ಖಂಡಿತ ಒಳ್ಳೆ ಪ್ಲ್ಯಾನ್ ಅಂತೂ ಮಾಡ್ಕೊಂಡಿರ್ತಾರೆ ಅವರು. ಯಾಕಂದರೆ ಈಗಾಗಲೇ ಕಳೆದ ಮ್ಯಾಚ್ನಲ್ಲಿ ಅವರಿಗೆ ಸೋತಿರುವಂಥ ಒಂದು ಉರಿ ಇರುತ್ತೆ. ಆ ಕಾರಣಕ್ಕಾಗಿ ಏನೆಲ್ಲ ಚೇಂಜಸ್ ಮಾಡಬೇಕು, ಏನೇ ಚೇಂಜಸ್ ಮಾಡಿದ್ರು ಈಗಾಗಲೇ ಆಯ್ಕೆ ಆಗಿರೋ 14 ಜನರಲ್ಲೇ ಚೇಂಜ್ ಮಾಡ್ಕೋಬೇಕು ಅಷ್ಟೇ, ಇವ್ರನ್ನ ಅಂತ ಕೂರಿಸ್ಬೇಕು. ಆದರೆ ನೀವು ಇನ್ನೊಂದು ಪ್ರಶ್ನೆ ನಾವು ಆರಂಭದಲ್ಲಿ ಇರ್ತೀರಿ, ಶೇಕ್ ಹ್ಯಾಂಡ್ ಮಾಡಿದಿರೋಂಥ ವಿಚಾರ ಚರ್ಚೆ ಆಗ್ತದೆ ಅಂತೇಳಿ. ಏಷ್ಯಾ ಕಪ್ನ ಕ್ರಿಕೆಟ್ನ ಇತಿಹಾಸವನ್ನು ತೆಗೆದು ನೋಡಿದ್ರೆ ನಮಗೆ ಈ ಥರ ಹಲವಾರು ವಿಚಾರಗಳು ನಮ್ಗೆ ಸಿಗುತ್ತೆ. ಇದೆಲ್ಲವೂ ಕೂಡ ಒಂದು ಏಷ್ಯಾ ಖಂಡದಲ್ಲಿರುವಂಥ ಎಲ್ಲ ರಾಷ್ಟ್ರಗಳು ಸೇರಿ ಮ್ಯಾಚ್ ಆಡಬೇಕು ಅನ್ನುವಂಥ ಕಾರಣಕ್ಕಾಗಿ 83-84 ಶುರುವಾಯಿತು. ಅದರಿಂದ 2 ವರ್ಷಕ್ಕೊಮ್ಮೆ ಇದು ನಡೆಯುತ್ತೆ. ODI ಫಾರ್ಮೆಟಲ್ಲಿ ಇದು ಸ್ಟಾರ್ಟ್ ಆಯಿತು. ಆನಂತರದಲ್ಲಿ T20 ಕೂಡ ಜಾಯ್ನ್ ಆಗಿದೆ. 2016ರಿಂದ T20 ಆಗಿ ಒಂದ್ಸರಿ T20 ಒಂದ್ಸರಿ ODI ಈ ಥರ ಆಡಿಸುವಂಥ ಪ್ಲ್ಯಾನನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಆರಂಭದಿಂದಲೇ 84 ಶುರುವಾಗಿ 86ರಲ್ಲೇ ಇಂಡಿಯಾ ಬೈಕಾಟ್ ಮಾಡುತ್ತೆ ಏಷ್ಯಾ ಕಪ್. ಇದನ್ನು ಪಾಕಿಸ್ತಾನದ ಜೊತೆ ಸಂಘರ್ಷ ಇರುತ್ತೆ. ಪಾಕಿಸ್ತಾನ ಕೂಡ ಒಂದ್ಸರಿ ಬೈಕಾಟ್ ಮಾಡುತ್ತೆ. ಶ್ರೀಲಂಕಾ ಕೂಡ ಇದರಲ್ಲಿ ಸಂಘರ್ಷಕ್ಕೆ ಇಳಿಯುತ್ತೆ ಕೆಲವೊಂದು ಸ್ಥಾನದಲ್ಲಿ. 93ರಲ್ಲಿ ನಡೆಯೋದೇ ಇಲ್ಲ, ಏಷ್ಯಾ ಕಪ್ ನಡೆಯೋದೇ ಇಲ್ಲ. ಕಾರಣ ಏನಂತಂದರೆ ಇದೇ ರೀತಿಯ ಸಂಘರ್ಷ, ಶ್ರೀಲಂಕಾ ಜೊತೆ ಪಾಕಿಸ್ತಾನ ಜೊತೆ ಈ ರೀತಿಯ ಸಂಘರ್ಷಗಳು, ಭಾರತ ಜೊತೆ ಅವರ ಸಂಘರ್ಷ, ಇದ ಕಾರಣಕ್ಕಾಗಿ ಮ್ಯಾಚೇ ನಡೆಯಲ್ಲ. ಹಲವಾರು ಬಾರಿ ಈ ರೀತಿಯ ಘಟನೆಗಳು ನಡ್ಕೊಳ್ತಾನೆ ಬಂತು. 2016ರಲ್ಲಿ ಅನಿಸುತ್ತೆ, ಅಲ್ಲಿಂದ T20 ಇದಕ್ಕೆ ಸೇರಿಸ್ಕೊಂಡ್ರು. ಅಂದರೆ ಕಂಟಿನ್ಯೂ ಆಗಿ ODI ನಡ್ಕೊಂಡ್ಬರ್ತಾಯಿತ್ತು, ಅದನ್ನು ಈಗ T20 ಆಗಿ ಕೂಡ ಆ ಫಾರ್ಮೆಟ್ ಅನ್ನೋದು ಕೂಡ್ಕೊಂಡು ಆಡಿಸ್ತಾ ಇದ್ದಾರೆ. ಇಲ್ಲಿ ಪಾಕಿಸ್ತಾನ ಪಹಲ್ಗಾಮ್ ಮೇಲೆ ಏನು ದಾಳಿ ಮಾಡ್ತು, ಆ ಒಂದು ವಿಚಾರವನ್ನು ರಾಜಕೀಯವಾಗಿ ನೋಡ್ತಾ ಇರೋಂಥ ದೃಷ್ಟಿಯಲ್ಲಿ ಕ್ರಿಕೆಟ್ ಏನು ರಾಜಕೀಯ ಹೊರತಾಗಿ ಏನಿಲ್ಲ, ಅದು ನಮ್ಮ ದೇಶದ ಜನರೇ ಅಲ್ಲೇ ಹೋಗಿ ಆಡ್ತಾ ಇರೋದು. ಕ್ರಿಕೆಟ್ ಅಂದ ತಕ್ಷಣ ಬೇರೆ ಏನೂ ಆಗಲ್ಲ, ನಮ್ಮವರೇ ಇರ್ತೀವಿ. ಎಕ್ಸಾಂಪಲ್ ನಾವೇ ಅಂತಲೇ ಅಂದ್ಕೋಬೋದು. ನಾವಾದರೂ ಕೂಡ ಅಲ್ಲಿ ಆ ಒಂದು ಭಾವನೆ ಇದ್ದೇ ಇರುತ್ತಲ್ಲ, ನಮ್ಮ ದೇಶದ ಜನರ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ. ಆ ಒಂದು ಕಾರಣಕ್ಕಾಗಿ ಇಲ್ಲಿ ಈ ವಿಚಾರವನ್ನು ದೂರ ಇಟ್ಟು ಅವರಿಗೆ ಯಾವ ರೀತಿಯಲ್ಲಿ ಪಾಠ ಕಲಿಸ್ಬೇಕು, ವಿಶ್ವಕ್ಕೆ ಸಂದೇಶವನ್ನು ಸಾರಬೇಕು ಅಂತಂದರೆ ಇಂತಹ ವೇದಿಕೆಯನ್ನು ಸರಿಯಾಗಿ ಬಳಸ್ಕೋಬೇಕಾಗತ್ತೆ. ಸರಿಯಾಗಿ ಬಳಸ್ಕೊಂಡಿದ್ದಾರೆ. ಈ ರೀತಿಯ ಸಂಘರ್ಷ ನಡೀತಾನೆ ಇರುತ್ತೆ. ಅದಕ್ಕೆ ಕಾರಣವನ್ನು ಕೂಡ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಕ್ರಿಕೆಟನ್ನು ಆಡಲೇಬೇಕು, ಅದೊಂದು ನಿಯಮವನ್ನು ಬಿಟ್ಟು ಬೈಕಾಟ್ ಮಾಡೋದು ಇದೆಲ್ಲ ಹಿಂದೆಲ್ಲ ಆಗ್ತಾಯಿತ್ತು. ಬರ್ತಾ ICC ನಿಯಮಗಳು ಇದೆಲ್ಲ ಸ್ವಲ್ಪ ಚೇಂಜ್ ಆಗ್ತಾ ಬಂದಾಗ ಬೈಕಾಟ್ ಮಾಡೋದಂದೇ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ನಾವು ಆಡಲ್ಲ ಅಂತ ಕೂತ್ಕೊಳ್ಳೋಕ್ಕೂ ಆಗಲ್ಲ. ಒಂದಿಷ್ಟು ನಿಯಮಾವಳಿಗಳು ಬದಲಾವಣೆ ಆದಂಥ ಸಂದರ್ಭದಲ್ಲಿ ಸೊ ಈ ಒಂದು ಸಂಘರ್ಷದ ನಡುವೆಯೇ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಇವತ್ತಿನ ಮ್ಯಾಚ್ ಮತ್ತಷ್ಟು ಕುತೂಹಲವನ್ನು ಪಡ್ಕೊಂಡಿದೆ. ಇಡೀ ಕ್ರಿಕೆಟ್ ಜಗತ್ತಿನಲ್ಲಿ ಆಸ್ಟ್ರೇಲಿಯಾ ಇಂಗ್ಲೆಂಡ್ ನಡುವೆ ಯಾವ ರೀತಿ
ಒಂದು ಸಂಘರ್ಷ ಇರುತ್ತೋ ಅದಕ್ಕಿಂತಲೂ ಹೆಚ್ಚಿನ ಕುತೂಹಲ ಸಂಘರ್ಷ ಇಡೀ ಒಂದು ಎಲ್ರಿಗೂ ಕೂಡ ನಿರೀಕ್ಷೆ ಇರುವಂಥ ಮ್ಯಾಚ್ ಅಂತಂದರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್. ಅದು ಇವತ್ತು ನಡೀತಾ ಇದೆ, ಭಾರತ ಗೆಲ್ಲುತ್ತೆ.